ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ನೆನ್ನೆ ಆರ್ ಸಿ ಬಿ ಗೆದ್ದಿದ್ದ ಖುಷಿಲಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಇವತ್ತು ತುಂಬ ಬೇಜಾರಾಯಿತು. ನ್ಯೂಸ್ ನೋಡಿದ್ದೀರಲ್ಲ, ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ. ಸೊ ಏನಂದರೆ, ಎಲ್ಲರಿಗೂ ಒಂದು ಮಾತು ಕೇಳ್ತೀನಿ, ಅಭಿಮಾನ ಎಷ್ಟಿರಬೇಕು ಇವ್ರೆ? ಅಭಿಮಾನ ಎಷ್ಟಿರಬೇಕು? ಯಾರ ಮೇಲೆ ಇದ್ರೂ ಸರಿ, ಅಭಿಮಾನ ಎಷ್ಟಿರಬೇಕು? ಒಂದು ಹಂತಕ್ಕೆ ಇರಬೇಕು. ಓವರಾಗಿ ಇದ್ದರೆ ಅಮೃತನು ವಿಷ ಅಂತಾರಲ್ಲ, ಆ ಥರ ಪರಿಸ್ಥಿತಿ ಆಗಿದೆ ನಿಮ್ಮದು. ನಾನು ಅಭಿಮಾನಿನೇ, ಆರ್ ಸಿ ಬಿ ಅಭಿಮಾನಿನೇ. ಎಷ್ಟಿರಬೇಕು? ನೋಡಿದ್ವಾ ಮ್ಯಾಚ್ಗೆ, ನೋಡಿದ್ವಾ ಕಪ್ ಗೆದ್ವಾ, ಆಯಿತು ಮುಗೀತಾ? ಏನೋ ಒಂದು ಈವೆಂಟ್ ಮಾಡಿದಾರಂತೆ ಎದ್ನೋ ಬಿದ್ನೋ ಹೋಗಿ ನೋಡ್ಬೇಕಾ? ಸೊ ನೀವೇ ಹೇಳಿ. ಜನ ತುಳ್ಕೊಂಡು ಹೋಗಿದ್ದಾರೆ, 11 ಜನ ತೀರ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ಸ್ವಲ್ಪ ಬುದ್ಧಿ ಅನ್ನೋದೇ ಇಲ್ಲ ರೀ. ಸೀರಿಯಸ್ ಆಗಿ ಹೇಳ್ತೀನಿ. ಕೆಲವ್ರು ಜನಕ್ಕೆ ಏನು ಗೊತ್ತಾ, ಅಭಿಮಾನ ಇರಬೇಕು, ಎದ್ನೋ ಬಿದ್ನೋ ಅಂತ ಇರಬಾರ್ದು. ಫಸ್ಟು ತಿಳ್ಕೊಳ್ಳಿ ಎಲ್ಲರಿಗೂ. ಸೊ ಎದ್ನೋ ಬಿದ್ನೋ ಅಂತ ಹೋಗ್ತೀರಾ, ನಿಮ್ಗೂ ಹೆಚ್ಚು ಕಮ್ಮಿ ಆದರೆ ಯಾರೀ ನೋಡ್ತಾರೆ? ಇವಾಗ ನಾಯಿಗಳ ಥರ ಆಸ್ಪತ್ರೆಗೆ ಹಾಕಿದ್ದಾರೆ, ನೋಡಿದ್ರ ನೀವು? ಬೋರಿಂಗ್ ಆಸ್ಪತ್ರೆಯಲ್ಲಿ ಹಾಕಿದ್ದಾರೆ. ನಮಗೆ ಬೆಲೆ ಇದೆಯಾ? ನಮ್ಮ ಜೀವಕ್ಕೆ ಬೆಲೆ ಇದೆಯಾ? ನೀವು ಹೇಳಿ. ಜೀವ ಇರೋ ಒನ್ ಟೈಮ್ ಹೋದ್ರೆ ಬರುತ್ತಾ ಮತ್ತೆ? ನಿಮ್ಮ ತಂದೆ ತಾಯಿಗಳೆಲ್ಲ ಎಷ್ಟು ಪಾಪ ಅವ್ರು ವೇಟ್ ಮಾಡ್ತಾ ಇರಲ್ಲ. ಮಗ ಹೋಗಿದ್ದಾನೆ, ಮಗಳು ಹೋಗಿದ್ದಾಳೆ, ಮನೆಗೆ ಯಾವಾಗ ಬರ್ತಾರೋ ಅಂತ ಆ ತಾಯಿ ತಂದೆಗೆ ಯಾರು ಯೋಚನೆ ಮಾಡಲ್ವಾ ನೀವು? ನೀವೇ ಹೇಳಿ. ಸೊ ನೀವು ಮಾಡತ್ತಪ್ಪ. ಅವ್ರು ಯಾರೇ ಇರಲಿ ರೀ, ಅವ್ರಿಗೆ ದುಡ್ಡಿದೆ, ಅವ್ರಿಗೇನೋ ಇವತ್ತು ಇರ್ತಾರೆ, ಹೋಯ್ತಾರೆ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ದುಡ್ಡಿದೆ, ಅವ್ರು ನೋಡ್ಕೊತಾರೆ. ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಎಲ್ಲಿ ಹೋಗ್ಬೇಕು? ಕಷ್ಟಪಟ್ಟು ಡೈಲಿ ದುಡಿಯೋ ಜನ ಎಲ್ಲಿಗೆ ಹೋಗ್ಬೇಕು? ಅಂಥ ಮಕ್ಕಳು ಏನಾಗಬೇಕು? ಸೊ ಅರ್ಥ ಮಾಡ್ಕೊಳ್ಳಿ. ಇರಬೇಕು ಅಭಿಮಾನ. ಒಂದು ಹತ್ತಕ್ಕೆ ಏನೋ ಜೀವ ಕೊಟ್ಬಿಡ್ತೀನಿ, ಇದು ಕೊಟ್ಬಿಡ್ತೀನಿ ಅಂತ ಅಭಿಮಾನ ತಂದೆ ತಾಯಿ ಮೇಲೆ ಇರಬೇಕು. ಅರ್ಥ ಆಯ್ತಾ? ನಮ್ಮ ಫ್ಯಾಮಿಲಿ ಮೇಲೆ ಇರಬೇಕು ಕೊನೆವರೆಗೂ. ಆವಾಗಲೇ ಒಳ್ಳೇದು. ಇವಾಗ ನೋಡಿ, 11 ಜನ ತೀರ್ಕೊಂಡಿದೆ. ಯಾರೀ ಬರ್ತಾರೆ? ಸರ್ಕಾರ ಬರುತ್ತಾ ಇಲ್ಲ ಆರ್ ಸಿ ಬಿ ಟೀಮೇ ಅವ್ರು ಬರ್ತಾರಾ? ಬಂದು ನೋಡ್ತಾರಾ? ಯಾರು ನೋಡಲ್ಲ. ಅರ್ಥ ಮಾಡ್ಕೊಳ್ಳಿ ಫಸ್ಟು. ಇಲ್ಲಿ ನಮ್ಮ ಫ್ಯಾಮಿಲಿಗೆ ಯಾರು ಬರ್ತಾರೆ ಅಂದರೆ ತಂದೆ ತಾಯಿ ಮಾತ್ರನೇ ಬರೋದು. ನಮಗೆ ದೊಡ್ಡ ಸ್ಟಾರ್ ಯಾರಂದ್ರೆ ತಂದೆ ತಾಯಿಗಳೇ. ಅರ್ಥ ಆಯ್ತಾ? ಅಭಿಮಾನ ಇರಲಿ, ಸ್ವಲ್ಪ ಇರಬೇಕು. ಏನು ತೀರಾ ಏನು ಮುಳುಗ್ಬಿಡ್ಬೇಕಾ ಹಂಗೆ? ಏನೋ ಈವೆಂಟ್ ಮಾಡ್ತಾರಂತೆ, ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಅಂಥವ್ರಿಗೂ. ಅಷ್ಟು ಜನ ಕರೆಸ್ತಾರಂದ್ರೆ ಕೆಪಾಸಿಟಿ ಇರಬೇಕು, ಮೇಂಟೈನ್ ಮಾಡೋ ಥರ ಕೆಪಾಸಿಟಿ ಇರಬೇಕು. ಕೆಪಾಸಿಟಿ ಇಲ್ಲ ಅಂದ್ರೆ ಏನಕ್ಕೆ ಮಾಡ್ತೀರಾ ನೀವೆಲ್ಲ ಆ ಥರ ಈವೆಂಟ್ಗಳು? ಅರ್ಥ ಮಾಡ್ಕೊಳ್ಳಿ. ಜೀವಕ್ಕೆ ಬೆಲೆ ಇಲ್ವಾ? ಜನಕ್ಕೆ ಬೆಲೆ ಇಲ್ವಾ? ನಮಗೆ ಏನು ಕೆಲಸ ಆಗಬೇಕು, ನಿಮ್ಮ ಕೆಲಸ ಆಗಬೇಕು, ಜನನ ಯೂಸ್ ಮಾಡ್ಕೊಳೋದು. ಆಮೇಲೆ ಏನಾದರೂ ಆದರೆ ನಾವು ಮಾಡಿಲ್ಲ, ನೀವು ಮಾಡಿಲ್ಲ ಅಂತ ಈ ಥರ ಗಿಮಿಕ್ಗಳು ಮಾಡೋದು ಎಲ್ಲರೂ. ಏನ್ರಿ ಸ್ವಲ್ಪ ಕೂಡ ಬುದ್ಧಿ ಅನ್ನೋದೇ ಇಲ್ವೇನ್ರಿ ನಿಮಗೆಲ್ಲ? ಸೀರಿಯಸ್ ಆಗಿ ಕೇಳ್ತೀನಿ. ಎಷ್ಟು ಓದಿರೋರು ನೀವು, ಎಲ್ಲ ತಿಳಿದಿರೋರು, ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ? ಏನು ಆಗ್ಬೇಕು ನಿಮಗೆ? ಅಲ್ಲಿಂದ ಏನು ಆಗಬೇಕಾಗಿದೆ? ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾವತ್ತೂ ಯೋಚನೆ ಮಾಡಲ್ವಾ? ಎದ್ನೋ ಬಿದ್ನೋ ಅಂತ ಓಡೋಳಿಗೆ ಫ್ಯಾಮಿಲಿಗೆ ಸುಳ್ಳು ಹೇಳಿ ಹೋಗೋದು ಏನು ಅವಶ್ಯಕತೆ ಏನ್ರಿ ಇದೆ? ಹೌದು, 18 ವರ್ಷದಿಂದ ಕಷ್ಟ ಬಿದ್ದ ಗೆದ್ದಿದ್ದಾರೆ. ಒಂದು ದಿವಸ ಫುಲ್ ಸೆಲೆಬ್ರೇಟ್ ಮಾಡಿದ್ವಿ, ಬಿಟ್ಟಾಗ್ಬಿಡ್ಬೇಕು. ಅದಾದ್ಮೇಲೆ ನಮ್ಮ ಫ್ಯಾಮಿಲಿ ನೋಡಬೇಕು. ಮುಖ್ಯ ಬಂದು ನಮ್ಮ ಫ್ಯಾಮಿಲಿ, ತಂದೆ ತಾಯಿನೇ ಕೊನೆವರೆಗೂ ಇರೋದು ನಮಗೋಸ್ಕರ ಅಂತ ತಂದೆ ತಾಯಿಗಳೇ. ಇನ್ನು ಯಾರು ಇಲ್ಲ, ಯಾವನೂ ಇಲ್ಲ, ಯಾರು ಬರೋದಿಲ್ಲ. ಅರ್ಥ ಆಯ್ತಾ? ಕೊನೆವರೆಗೂ ಅವ್ರಿಗೆ ನೋವು ಕೊಟ್ಟಿದ್ದೀರ ಅಂದರೆ ಎಷ್ಟು ಕಷ್ಟ ಆಗಿರ್ಬೇಕು. 11 ಜನ ತೀರ್ಕೊಂಡಿದ್ದಾರೆ. 11 ಜನ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿದ್ರೇನ್ರಿ? ನ್ಯೂಸಲ್ಲಿ ಅಳ್ತಾ ಕೂತಿದ್ದಾರೆ. ಸೊ ಯೋಚನೆ ಮಾಡಿ. ಇನ್ನು ಮುಂದಕ್ಕಾದ್ರೂ ಯಾರು ಈ ಸ್ಟಾರ್ಗಳು, ದೊಡ್ಡ ದೊಡ್ಡ ಸ್ಟಾರ್ ಬಂದಾರ ಅಂದ್ರೆ ಹಿಂದೆ ಓಡೋಗೋದಲ್ಲ, ನಾಯಿ ಥರ ಓಡೋಗೋದಲ್ಲ. ಸೊ ಮೊದಲು ನಮಗೆ ಸ್ಟಾರ್ ಇರೋದು ನಮ್ಮ ತಂದೆ ತಾಯಿಗಳೇ. ಫಸ್ಟ್ ತಿಳ್ಕೊಳ್ಳಿ. ಏನು ಬಂದಿದ್ದೇನೋ ಗೊತ್ತಿಲ್ಲ ಗುರು. ನೋಡ್ರಿ, ಇಲ್ಲೆಲ್ಲ ಎಲ್ಲರೂ ಹೆಂಗ್ ಗೊತ್ತೇನ್ರಿ? ಸ್ಟಾರ್ ಇರಲಿ, ಯಾರೇ ಇರಲಿ, ಎಲ್ಲ ಯೂಸ್ ಮಾಡ್ಕೊಂಡೆ ಜನರನ್ನ, ನಮ್ಮ ಥರ ಜನರನ್ನ. ನಾವು ನೋಡಿದ್ರೇ ರೀ ಅವ್ರಿಗೆ ಬೆಲೆ. ನಾವು ನೋಡಿಲ್ಲ ಅಂದ್ರೆ ಒಂದು ಚೂರು ಕೂಡ ಬೆಲೆ ಇಲ್ಲ. ಫಸ್ಟ್ ತಿಳ್ಕೊಳ್ಳಿ. ಅಭಿಮಾನ ಇಟ್ಕೊಳ್ಳಿ. ಸ್ವಲ್ಪ ಎಷ್ಟು ಮಟ್ಟಿಗೆ ಇಟ್ಕೊಬೇಕು ಅಷ್ಟು ಮಟ್ಟಿಗೆ ಇಟ್ಕೊಬೇಕು. ಏನು ತೀರಾ ಮುಳುಗಿಸ್ಬಿಡ್ತೀರಾ? ಒಬ್ಬ ಹೋದ್ರೆ ಅಂದ್ರೆ ಇನ್ನೂ ಒಂದು 10 ಜನ ಹೋಗೋದು. ಅಲ್ಲಿ ನೋಡಿ ಎಷ್ಟು ಕಷ್ಟ ಇದೆ. ಅಲ್ಲೋಗಿ ನಾಯಿ ಥರ ವೇಟ್ ಮಾಡ್ಕೊಂಡಿರ್ತಾರೆ. ಒಂದು ಸೆಲ್ಫಿಗೋಸ್ಕರ ನಾಯಿ ಥರ ವೇಟ್ ಮಾಡ್ತೀರೇನ್ರಿ? ಏನ್ರಿ ಬಂದಿದೆ ನಿಮಗೆ? ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ. ನಿಮ್ಗೆ ಹೆಚ್ಚು ಕಮ್ಮಿ ಆದರೆ ಯಾರ್ರೀ ಬರ್ತಾರೆ? ಒಂದು ಸೆಲ್ಫಿಗೋಸ್ಕರ ಅವ್ರು ಪ್ರಾಣ ಕಳ್ಕೊಂಡ್ರೆ ಸೊ ನಾಳೆ ದಿವಸ ಯಾರು ನೋಡ್ತಾರೆ? ಇವಾಗ ನೀವು 11 ಜನ ತೀರ್ಕೊಂಡ್ಬಿಟ್ಟಿದ್ದಾರೆ, ಯಾರಾದರೂ ನೋಡ್ತಾರಾ? ನೀವು ಹೇಳಿ. ಅವ್ರ ಮನೇಲಿ ಹೆಂಗಿರ್ಬೇಕ್ರಿ? ಅರ್ಥ ಮಾಡ್ಕೊಳ್ರಿ. ಗೆದ್ದಿದ್ವಾ? ನಾನು ವಿಡಿಯೋ ಮಾಡಿದ್ದೀನಿ, ಖುಷಿ ಆಯಿತು, ಗೆದ್ರು ಆಯಿತು, ಅಲ್ಲಿಗೆ ಬಿಟ್ಟಾಗ್ಬಿಡ್ಬೇಕು. ಹಿಡ್ಕೊಂಡು ಉಚ್ಕೊಂಡು ಈ ಈವೆಂಟ್ ಮಾಡೋರ್ಗೂ ಬುದ್ಧಿ ಇಲ್ಲ ನನ್ನ ಮಕ್ಕಳಿಗೆ. ಯಾವ ಟೈಮಲ್ಲಿ ಈವೆಂಟ್ ಮಾಡಬೇಕು, ಎಷ್ಟು ಜನ ಬರ್ತಾನೆ, ಹೆಂಗೆ ಮೇಂಟೈನ್ ಮಾಡಬೇಕು ಅದು ಗೊತ್ತಿಲ್ಲ. ಒಂದೇ ಸಲ ಇನ್ನೊಂದೇನಂದ್ರೆ ನನಗೆ ಕೋಪ ಬಂದಿದ್ದು, ಅಲ್ಲಿ 11 ಜನ ತೀರ್ಕೊಂಡ್ಬಿಟ್ಟಿದ್ದಾರೆ. ಆದರೂ ಇವರು ಈವೆಂಟ್ನ ಕಂಟಿನ್ಯೂ ಮಾಡಿದ್ದಾರೆ. ಎಷ್ಟು ಗಾಂಚಲಿ ಇರಬೇಕು ಅವ್ರಿಗೆ? ನೀವು ಹೇಳಿ. ಇಲ್ಲಿ ನಮ್ಮ ಪ್ರಾಣಕ್ಕೆ ಬೆಲೆ ಇಲ್ವಾ? ಪ್ರಾಣಕ್ಕೆ ಬೆಲೆ ಇಲ್ವೇನ್ರಿ? ಅರ್ಥ ಮಾಡ್ಕೊಳ್ರಿ. 11 ಜನ ತೀರ್ಕೊಂಡಿದ್ದಾರೇನ್ರಿ? ಸ್ವಲ್ಪ ಕೂಡ ಬುದ್ಧಿ. ಅವ್ರು ದುಡ್ಡು ಮಾಡೋಕ್ಕೋಸ್ಕರ, ಅವರು ಈವೆಂಟ್ ಚೆನ್ನಾಗಿ ನಡಿಬೇಕೋಸ್ಕರ ಮತ್ತೆ ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಕೆಲವ್ರು ಜನಕ್ಕೆ ಬುದ್ಧಿ ಅನ್ನೋದೇ ಇಲ್ಲ ರೀ. ಸೀರಿಯಸ್ ಆಗಿ ಹೇಳ್ತೀನಿ. ಏನು ಅವ್ರೇನು ಜೀವನ ನಮಗೆ? ನಿಮ್ಗೆ ಅಷ್ಟು ಜೀವ ಅನ್ನೋರು ತಂದೆ ತಾಯಿ ಮೇಲೆ ಜೀವ ಇಡಿ. ಯಾಕಂದ್ರೆ ನಿಮಗೆ ಕಷ್ಟ ಅಂತ ಬಂದರೆ ಮುಂದೆ ಬಂದು ನಿಂತ್ಕೊಳ್ಳೋದು ತಂದೆ ತಾಯಿಗಳೇ. ಅರ್ಥ ಆಯ್ತಾ? ಮೊದಲು ಫ್ಯಾಮಿಲಿ ರೀ. ಎಷ್ಟೇ ದೊಡ್ಡ ಸ್ಟಾರ್ ಇರಲಿ, ಯಾರೇ ಇರಲಿ, ಅದು ಲೆಕ್ಕಕ್ಕೂ ಬರೋಲ್ಲ. ಮೊದಲು ತಂದೆ ತಾಯಿ. ನನಗೆ ನನ್ನ ತಾಯಿ, ನನ್ನ ತಂದೆನೇ, ನನ್ನ ಫ್ಯಾಮಿಲಿನೇ ಎಲ್ಲ ಮುಖ್ಯ. ಅರ್ಥ ಆಯ್ತಾ? ನಾನು ಮುಂದೆ ಎಷ್ಟು ಕೋಟ್ಯಾಧೀಶ್ವರ ಹೋಗ್ಲಿ, ಎಂಥ ದೊಡ್ಡ ಸ್ಟಾರ್ ಹೋಗ್ಲಿ, ನಾನು ಫಸ್ಟು ನಮ್ಮ ತಂದೆ ತಾಯಿನ ಫಸ್ಟು ನೋಡ್ಕೊ. ಇವ್ರು ಚೆನ್ನಾಗಿದ್ದಾರೆ, ಇವ್ರಿಗೇನು ತೊಂದರೆ ಆಗಿಲ್ಲ, ಫಸ್ಟು ಅದು ನಾನು ನೋಡ್ತೀನಿ. ಎದ್ನೋ ಬಿದ್ನೋ ಬಿಟ್ಟು, ಕೆಲಸ ಬಿಟ್ಟು, ಕಾರ್ಯ ಬಿಟ್ಟು ಏನು ಓಡೋಗೋ ಪರಿಸ್ಥಿತಿ ಏನಿಲ್ಲ. ಅರ್ಥ ಆಯ್ತಾ? ಟಿ ವಿಲಿ ಕೂತ್ಕೊಂಡು ನೋಡ್ಬೋದು, ಫೋನು ಇದೆ, ಆರಾಮಾಗಿ ನೋಡ್ಕೊಬೋದು. ಫೋನು ಅದು ಎಷ್ಟು ಹತ್ರ ತೋರಿಸ್ತಾರೆ ಏನೇನಿದೆ ಅಂತ. ನಾವು ಅಷ್ಟು ರಶಲ್ಲಿ ಹೋದ್ರೂ ಅಷ್ಟು ನೋಡೋಕ್ಕಾಗಲ್ಲ ಡೀಟೇಲ್ಸ್ ಆಗಿ. ಎಲ್ಲ ಫೋನಲ್ಲಿ ತೋರಿಸ್ತಾರೆ ತಾನೆ.
ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಏನು ಅಲ್ಲೇ ಹೋಗಿ ನೋಡಬೇಕು ಅಂತ ಇದೆಯಾ? ಏನ್ರಿ ಅವ್ರು ಗೆದ್ದಿದ್ದಾರೆ, ಅವ್ರೇನೋ ಬರ್ತಾರೆ, ಬಿಲ್ಡಪ್ ಕೊಡ್ತಾರೆ, ಹೋಯ್ತಾರೆ. ನಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ನಾವು ಮಾತ್ರ ನೋಡ್ಕೊಬೇಕು, ಬೇರೆ ಯಾರೂ ಬರಲ್ಲ ರೀ. ಸುಮ್ಮನೆ ಹೇಳ್ತೀವಿ ಹೆಸ್ರಿಗೆ ಮಾತ್ರ. 11 ಜನ ಜೀವ ಹೋಗಿದೆ, ಯಾರು ಕೊಡ್ತಾರೆ? ಬರೀ ಒಂದು ನಾಟಕ ಮಾಡ್ತಾರೆ, ಪರಿಹಾರ ಕೊಟ್ಬಿಡ್ತೀನಿ ಅಂದರೆ ಪರಿಹಾರ ಕೊಟ್ಟರೆ ಸಿಗುತ್ತಾ? ದುಡ್ಡು ಕೊಟ್ಟರೆ ಸಿಗ್ಬಿಡುತ್ತಾ? ದುಡ್ಡು ಕೊಟ್ಟರೆ ಮಗ ಬರ್ತಾನ, ಮಗಳು ಬರ್ತಾರಾ? ಸೊ ಯಾರು ಯೋಚನೆ ಮಾಡಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ, ನೀವು ಸ್ಟಾರ್ನ ಯಾರಾದರೂ ಸ್ಟಾರ್ ಅನ್ಕೊಬೇಕಂದ್ರೆ ನಿಮ್ಮ ತಂದೆ ತಾಯಿನ ಮಾತ್ರ ಸ್ಟಾರ್ ಅನ್ಕೊಳ್ಳಿ, ಬೇರೆ ಯಾರೂ ಇಲ್ಲ ರೀ. ಅರ್ಥ ಆಯ್ತಾ? ಒಳ್ಳೆಯವ್ರು ಯಾರು ಮಾಡ್ತಾರೆ ಅವ್ರನ್ನ ಸ್ಟಾರ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಾವು ಎದ್ನೋ ಬಿದ್ನೋ ಅಂತ ಕೆಲಸ ಕಾರ್ಯ ಬಿಟ್ಟು ಎಲ್ಲ ಹೋಗೋದು ಬೇಡ. ಸೊ ನಮ್ಮ ಕೆಲಸದ ಮೇಲೆ ಗಮನ ಇರಬೇಕು, ಮತ್ತು ನಮ್ಮ ಫ್ಯಾಮ್ಲಿ ಮೇಲೆ. ಮೊದಲು ನಮ್ಮ ಫ್ಯಾಮ್ಲಿ ರೀ, ಎಲ್ಲದಕ್ಕೂ ಫಸ್ಟ್ ಬಂದು ನಮ್ಮ ಫ್ಯಾಮ್ಲಿ ನೋಡ್ಕೊಬೇಕು. ಅರ್ಥ ಆಯ್ತಾ? ಸೊ ಅಷ್ಟು ನೋವು ತಿಂದಿದ್ದಾರೆ, 11 ಜನ ತೀರ್ಕೊಂಡಿದ್ದಾರೆ, ಆದರೂ ಆ ಇವೆಂಟ್ನ ಕಂಟಿನ್ಯೂ ಮಾಡಿದ್ದಾರೆ. ಎಷ್ಟು ಗಾಂಚಲಿ ಇರಬೇಕು ನನ್ನ ಮಕ್ಳಿಗೆ, ನೀವು ಹೇಳಿ. ದುಡ್ಡು ಮಾಡ್ಬೇಕ್ರಿ, ಒಂದು ರೀಸನ್ ಇರಬೇಕು. ಅರ್ಥ ಆಯ್ತಾ? ಅಲ್ಲಿ ಪಾಪ ನಮ್ಮ ಅಭಿಮಾನಿಗಳಿರಲಿ, ಯಾರೇ ಇರಲಿ, ಯಾರೇ ಆ ಜಾಗದಲ್ಲಿ ಯಾರೇ ಇರಲಿ ತೀರ್ಕೊಂಡಿದ್ದಾರೆ, ಸ್ಟಾಪ್ ಮಾಡಿ ಏನಾಗಿದೆ ಫಸ್ಟ್ ನೋಡಲ್ಲ. ಅಲ್ಲಿ ನಾಯಿಗಳ ಥರ ಬೋರ್ನಿಂಗ್ ಆಸ್ಪತ್ರೆಯಲ್ಲಿ ಹಾಕ್ತಾ ಇದ್ದಾರೆ, ನೋಡಿದ್ದೀರಾ ಬಾಡಿನ? ಆ ಥರ ಹಾಕಿದ್ದಾರೆ. ಹೆಂಗೆ ಈ ಜೀವಕ್ಕೆ ಬೆಲೆ ಇಲ್ವೇನ್ರಿ, ನೀವು ಹೇಳಿ? ಸೊ ಅರ್ಥ ಮಾಡ್ಕೊಳ್ರಿ ಜನರು. ಸ್ವಲ್ಪ ಎಷ್ಟೋ ಓದಿರೋ ತಿಳಿದಿರೋರೇ ಈ ಥರ ತಪ್ಪು ಮಾಡ್ತಾ ಇದ್ದೀರಾ. ಸೊ ನನಗೆ ಬೇಜಾರಾಯ್ತು. ಕಪ್ ಹೊಡೆದು ಆಯಿತು ಮುಗೀತು, ಫಸ್ಟ್ ಕೆಲಸ ನೋಡಿ, ಫ್ಯಾಮಿಲಿ ನೋಡಿ ಬಿಟ್ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡೋಗೋದಲ್ಲ. ಯಾರಾದರೂ ಹೇಳಿದ ತಕ್ಷಣ ಓಡೋಗೋದಲ್ಲ. ಅಷ್ಟು ರಶಲ್ಲಿ ನೋಡಲೇಬೇಕಾಗಿತ್ತು, ಏನು ಅವಶ್ಯಕತೆ ಇತ್ತು? ನಾನು ಕೇಳ್ತೀನಿ ಫಸ್ಟು. ಏನು ತುಂಬಿದೆ. ನಾವು ಅಭಿಮಾನಿಗಳೇ ರೀ, RCB ಅಭಿಮಾನಿಗಳೇ, ಅದ್ರಿಗಿಂತ ತುಂಬ್ಕೊಂಡು ಹೋಗ್ಬಿಡ್ತೀವಾ? ಸ್ವಲ್ಪ ಕೂಡ ಬುದ್ಧಿ ಇಲ್ವೇನ್ರಿ? ಕಾಲೇಜ್ ಹೋಗ್ತೀರಾ, ಡಿಗ್ರಿ ಎಲ್ಲ ಮುಗಿಸಿದ್ದೀರಾ, ಓದಿದ್ದೀರಾ. ಸೊ ನಿಮ್ಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ರೀ. ಸೀರಿಯಸ್ ಆಗಿ ಹೇಳ್ತೀನಿ, ಫಸ್ಟ್ ತಿಳ್ಕೊಳ್ಳಿ. ಯಾರೇ ಏನು ಕರೆದ್ರು ಅಂತ ಯೋಚನೆ ಮಾಡಿ ಹೋಗ್ಬೇಕಾ ಅಂತ ಬೇಡವಾ? ಏನಾಗಿದೆ ಸಿಚುವೇಶನ್ ಏನು ಯೋಚನೆ ಮಾಡಲ್ಲ. ಬಂದ್ರಂದ್ರೆ ಹೋದ್ರಂತೆ, ಅವ್ರ ಪಾಡಕ್ಕೆ ಬರ್ತಾರೆ ಹೋಗ್ತಾರೆ. ನಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರಂತೂ ನೋಡಲ್ಲ. ಸೊ ಏನ್ರಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಇವಾಗಲೂ ಹೇಳ್ತಾ ಇದ್ದೀನಿ, ಕೊನೆಯದಾಗಿ ನೀವು ಅಭಿಮಾನಿ ಆಗ್ಬೇಕಂದ್ರೆ ನಿಮ್ಮ ಫ್ಯಾಮ್ಲಿಗೆ ಅಭಿಮಾನಿಯಾಗಿ. ಅರ್ಥ ಆಯ್ತಾ? ನಿಮ್ಗೆ ಸ್ಟಾರ್ ಯಾರಂದ್ರೆ ನಿಮ್ಮ ತಂದೆ ತಾಯಿಗಳೇ ಸ್ಟಾರು. ಅರ್ಥ ಆಯ್ತಾ? ಫಸ್ಟ್ ತಿಳ್ಕೊಳ್ಳಿ. ನಮ್ಮ ಫ್ಯಾಮ್ಲಿಗೋಸ್ಕರ ದುಡೀರಿ, ಕೊನೆಗೆ ನಾವು ಚೆನ್ನಾಗಿರ್ತೀವಿ. ಇವಾಗ ಆಗಿದ್ದು ಆಗೋಯ್ತು, ಇವಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಹೇಳಿದ್ರು ಏನೋ ಸರಿಯಾಗಿ ಮಾಡೋಕ್ಕಂತೂ ಆಗಲ್ಲ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ನಿಮಿಷ ನಾನು ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತೀನಿ ಆಮೇಲೆ. ಸೊ ಇವಾಗ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಫಸ್ಟು ತಿಳ್ಕೊಳ್ಳಿ, ನಿಮ್ಗೆ ಸ್ಟಾರ್ ಯಾರಂದ್ರೆ ನಿಮ್ಮ ತಂದೆ ತಾಯಿನೇ. ಸುಮ್ಮನೆ ಈ ಥರ ಎಲ್ಲ ಬಂದರು ಅಂತ ಓಡೋಗೋದಲ್ಲ. ದೊಡ್ಡ ಸ್ಟಾರ್ ಇರಲಿ, ಫಿಲಿಮ್ ಸ್ಟಾರ್ ಇರಲಿ, ಯಾವುದೇ ಸ್ಟಾರ್ ಇರಲಿ ರೀ, ಬಂದಿರೋದಂತ ಕೆಲಸ ಕಾರ್ಯ ಬಿಟ್ಟು ಎದ್ದು ಬಿಟ್ಟು ಫ್ಯಾಮಿಲಿನ ಬಿಟ್ಟು ಓಡೋಗೋದಲ್ಲ. ನಿಮ್ಗೆ ಹೆಚ್ಚು ಕಮ್ಮಿ ಆದರೆ ಯಾರು ಬರಲ್ಲ. ಇನ್ನೂ ಹೇಳಿ ಮುಗಿಸ್ತಾ ಇದ್ದೀನಿ, ಕೋಪ ಬರ್ತಾ ಇದ್ದು ನನಗೆ. ಸೊ ಆ ವೀಡಿಯೋಸು ನ್ಯೂಸ್ ಚಾನಲ್ ಅವ್ರನ್ನ ನೋಡಿ ತುಂಬ ಕೋಪ ಬರ್ತದೆ. ಏನಕ್ಕೆ ಬೇಕು? ನಮಗೆ ಬೇಕಾಗಿತ್ತ ಅದು? ಒಂದು ಸೆಲ್ಫಿ, ಒಂದು ಏನೋ ಬಾಲ್ ಬಿಸಾಕ್ತಾನಂತೆ, ಅದು ಬೇಕಾಗಿತ್ತ ನಮಗೆ? ಇವತ್ತು ನೋಡಿಲ್ಲ ಅಂದ್ರೆ ಮುಂದಿನ ವರ್ಷ ನೋಡೋಣ, ಯಾವತ್ತಾದ್ರೂ ಸಿಕ್ಕಿದಾಗ ನೋಡ್ಬೋದಾಯ್ತು. ಜೀವ ಇರಬೇಕ್ರಿ, ಜೀವಕ್ಕೆ ಬೆಲೆ ತುಂಬ ಇದೆ ರೀ. ಒಂದು ಜೀವ ಕಾಪಾಡಕ್ಕೆ ಡಾಕ್ಟರ್ಸ್ ಎಷ್ಟು ಕಷ್ಟಪಡ್ತಾರೆ, ಹೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ನೋಡಿ ಗೊತ್ತಾಗುತ್ತೆ. ಒದ್ಲಾಡ್ತಾ ಇರ್ತಾರೆ, ಜೀವ ಕಾಪಾಡಿ ಅಂತ. ನಾನು ಅರ್ಥ ಆಯ್ತಾ? ಜೀವಕ್ಕೆ ಫಸ್ಟ್ ಬೆಲೆ ಕೊಡಿ, ಫ್ಯಾಮಿಲಿಗೆ ಫಸ್ಟ್ ಬೆಲೆ ಕೊಡಿ. ಏನ್ರಿ ಇಷ್ಟು ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥನೇ ಆಗಲ್ಲ. ಏನು ಮಾಡ್ತೀರಾ? ಕೋಪ ನನಗೆ ಜಾಸ್ತಿ. ಏನು ಮಾಡ್ತೀರಾ? ಒಂದು ಮಾತು ಹೇಳಿದ್ದೀನಿ, ಏನು ಹೇಳಿದ್ರು ಪರವಾಗಿಲ್ಲ, ಇದ್ರಿಗೆ ನೀವೇನು ಕಮೆಂಟ್ ಮಾಡಿದ್ರು ಪರವಾಗಿಲ್ಲ, ನಾನು ಲೆಕ್ಕ ಇಟ್ಕೊಳಲ್ಲ. ಫಸ್ಟು ನಿಮಗೆ ಸ್ಟಾರ್ ಯಾರಂದ್ರೆ ತಂದೆ ತಾಯಿನೇ. ಫಸ್ಟ್ ತಂದೆ ತಾಯಿಗೆ ಗೌರವ ಕೊಡಿ, ತಂದೆ ತಾಯಿ ಜೊತೆ ಇರಿ, ಆಮೇಲೆ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ. ಇದೇ ನಿಮ್ಮ ದೊಡ್ಡ ಸ್ಟಾರು. ಅರ್ಥ ಆಯ್ತಾ ಅಂತ ಹೇಳ್ತಾ, ನಿಮ್ಮ ಅಭಿಮಾನಿ ಬಂದು ನಿಮ್ಮ ಫ್ಯಾಮಿಲಿ ಮೇಲೇ ಇಟ್ಕೊಳ್ಳಿ ಅಂತ ವಿಡಿಯೋ ಏನು ಮಾಡ್ತಾಯಿದ್ದೀನಿ. ಬಾಯ್.